ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಡಿಜಿಟಲ್ ಸ್ಕಿಲ್ಸ್ ಬಗ್ಗೆ ತುಂಬ ಜನ ಎನ್ಕ್ವೈರ್ ಮಾಡುವಾಗ ನನ್ನ ಕೇಳೋದು ಒಂದು ಪ್ರಶ್ನೆ ಅಂತಂದರೆ, ಇದಕ್ಕೆ ಇನ್ವೆಸ್ಟ್ ಮಾಡಬೇಕಾ? ಹೌದು, ಇದರಲ್ಲಿ ಇನ್ವೆಸ್ಟ್ಮೆಂಟ್ ಇದೆ, ಅಫೋರ್ಡೆಬಲ್ ಪ್ರೈಸಸ್ ಇದೆ, ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಅವ್ರು ಏನು ಹೇಳ್ತಾರೆ ಅಂತಂದರೆ, ನನ್ನ ಹತ್ರ ದುಡ್ಡಿಲ್ಲ ಅಂತ. ದಿಸ್ ಈಸ್ ಎಕ್ಸಾಕ್ಟ್ಲಿ ವೈ ಯು ನೀಡ್ ಟು ಲರ್ನ್ ದ ಸ್ಕಿಲ್ಸ್. ನಿಮ್ಮ ಹತ್ರ ಇವಾಗ ದುಡ್ಡಿಲ್ಲ, ಅದಕ್ಕೋಸ್ಕರನೇ ನೀವು ಸ್ಕಿಲ್ಸ್ ಕಲಿತು ದುಡ್ಡು ಮಾಡುವಂಥ ಸ್ಕಿಲ್ಸನ್ನು ಕಲೀರಿ ಅಂತ ಅದಕ್ಕೇ ಹೇಳ್ತಾ ಇರೋದು. ಸೊ ಈ ಆಪರ್ಚುನಿಟಿನ ನೀವು ಇವಾಗ ಬಿಟ್ರಿ ಅಂತಂದರೆ ಮತ್ತೆ 5 ವರ್ಷ ಬಿಟ್ಟು ಕೇಳಿದ್ರೆ ಮತ್ತೆ ಪುನಃ ನೀವು ಅದೇ ಹೇಳ್ತೀರಾ. ಸೊ ಹಾಗಾಗಿ ಸ್ಕಿಲ್ಸ್ ಮೇಲೆ ಫೋಕಸ್ ಮಾಡಿ. ಇಟ್ಸ್ ನಾಟ್ ಅಬೌಟ್ ದ ಮನಿ, ಇಟ್ಸ್ ಅಬೌಟ್ ಯೋರ್ ಪ್ರಯಾರಿಟಿ. ಓವರಾಲ್ ಆಗಿ ಸ್ಕಿಲ್ಸ್ ಅಂತಂದರೆ ನಾನು ಬರೀ ಇದು ಲೈಕ್ ಡಿಜಿಟಲ್ ಸ್ಕಿಲ್ಸ್ ಅಂತಲೇ ಹೇಳಲ್ಲ. ಲೈಫಲ್ಲಿ ನೀವು ಗ್ರೋ ಆಗಬೇಕು ಅಂತಂದರೆ ನೀವು ಸ್ಕಿಲ್ಸ್ಗಳನ್ನ ಕಲ್ತ್ಕೊಳ್ಬೇಕು. ಅದು ನಿಮ್ಮ ಪರ್ಸ್ನಲ್ ಲೈಫ್ಗೆ ರಿಲೇಟೆಡ್ ಸ್ಕಿಲ್ಸ್ ಆಗಿರ್ಬೋದು ಅಥವಾ ಪ್ರೊಫೆಷ್ನಲ್ ಲೈಫ್ಗೆ ರಿಲೇಟೆಡ್ ಸ್ಕಿಲ್ಸ್ ಆಗಿರ್ಬೋದು. ಸೊ ಪ್ರತಿಯೊಂದರಲ್ಲೂ ನೀವು ಸ್ಕಿಲ್ಸ್ನ ಕಲ್ತ್ಕೊಂಡು ನೆಕ್ಸ್ಟ್ ಸ್ಟೆಪ್ಪಿಗೆ ಅಪ್ಗ್ರೇಡ್ ಆಗೋದನ್ನು ಪ್ರಯಾರಿಟೈಸ್ ಮಾಡಬೇಕಾಗುತ್ತೆ. ನೀವು ಅರ್ನಿಂಗ್ ಮಾಡಬೇಕು, ಮನೇಲೆ ಕಂಫರ್ಟ್ ಝೋನಲ್ಲೇ ಮೊಬೈಲ್ ಯೂಸ್ ಮಾಡಿಕೊಂಡು ಅರ್ನಿಂಗ್ ಮಾಡ್ಕೊಳ್ಬೇಕು ಅಂತಂದರೆ ನೀವು ಡಿಜಿಟಲ್ ಸ್ಕಿಲ್ಸ್ನ ಕಲ್ತ್ಕೊಳ್ಬೇಕಾಗುತ್ತೆ. ಸೊ ನನಗೆ ಅದು ಏನು ಅಂತ ಗೊತ್ತಿಲ್ಲ ಅಂತಂದರೆ, ಡೋಂಟ್ ವರಿ, ಬೇಸಿಕ್ಕಿಂದ ನಿಮಗೆ ಹೇಳ್ಕೊಡ್ತಾರೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ. ಸೊ ಆ ಸ್ಕಿಲ್ಸ್ನ ಕಲ್ತ್ಕೊಂಡು ಅದನ್ನ ನೀವು ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗಿ. ಇಲ್ಲ, ನಾನು ಇಂಪ್ಲಿಮೆಂಟೇ ಮಾಡಲ್ಲ, ನನಗೆ ಕಲಿಯೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಇಟ್ಸ್ ಅಪ್ ಟು ಯು. ನೀವು ಇವಾಗ ಎಲ್ಲಿದ್ದೀರಾ ಈ ಲೈಫಲ್ಲಿ, ಇವಾಗ ಹೇಗೆ ಸಫರ್ ಆಗ್ತಾ ಇದ್ದೀರಾ ಅಂತಂದರೆ, ಫಿನಾನ್ಷಿಯಲಿ ಸಫರ್ ಆಗ್ತಾ ಇದ್ದೀರಾ ಅಂತಂದರೆ 5 ವರ್ಷ ಬಿಟ್ಟರು ನಿಮ್ಮದು ಅದೇ ಸ್ಥಿತಿ ಇರುತ್ತೆ. ನೀವೇನು ಆಪರ್ಚುನಿಟಿ ತೊಗೊಂಡಿರೋದಿಲ್ಲ. ಸೊ ಹಾಗಾಗಿ ಇಟ್ ಈಸ್ ಅಪ್ ಟು ಯು. ಚಾಯ್ಸ್ ಇಸ್ ಯೋರ್ಸ್. ನಾನು ಫೋರ್ಸ್ ಮಾಡ್ತಾ ಇಲ್ಲ ಅಥವಾ ಏನೂ ಇಲ್ಲ. ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೊಳ್ಬೇಕು ಅಂತಂದರೆ ನೀವು ಅಪ್ಗ್ರೇಡ್ ಆಗಲೇಬೇಕು. ಆ ಥರ ಅಪ್ಗ್ರೇಡ್ ಆಗಬೇಕು. ಯಾವುದಾದ್ರೂ ಸ್ಕಿಲ್ಸ್ ಕಲಿತು ಅಟ್ಲೀಸ್ಟ್ ಆ್ಯಸ್ ಅ ಸೈಡ್ ಹಸಲ್ ಏನಾದರೂ ಇನ್ಕಮ್ ಕ್ರಿಯೇಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ, ಡಿಜಿಟಲ್ ಸ್ಕಿಲ್ಸ್ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಡೀಟೇಲ್ಸನ್ನು ಕೊಡ್ತೀನಿ. ಸೊ ಚೇಂಜ್ ಯೋರ್ ಮೈಂಡ್ ಸೆಟ್, ಚೇಂಜ್ ದ ವೇ ಯು ಥಿಂಕ್, ಚೇಂಜ್ ಯೋರ್ ಲೈಫ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಇನ್ ಆಲ್ ದ ಆಸ್ಪೆಕ್ಟ್ಸ್ ಆಫ್ ಯೋರ್ ಲೈಫ್.